Today we are studying a 8th standard Kannada second language poem ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಜ್ಯೋತಿಯೇ ಆಗು ಜಗಕ್ಕೆಲ್ಲ. Luminous forward light, just like a Buddha. ಜ್ಯೋತಿ ಆಗು ಜಗಕ್ಕೆಲ್ಲ. First we are studying ಅಭ್ಯಾಸ, ಭಾಷಾಭ್ಯಾಸ, ಪದಗಳ ಅರ್ಥ. ಅಡವಿ, ಕಾಡು, ಅರಣ್ಯ, ವನ, ಫಾರೆಸ್ಟ್. ಅರಸ, ರಾಜ, ಕಿಂಗ್. ಆಚಾರ, ಒಳ್ಳೆಯ ನಡತೆ, ಗುಡ್ ಕ್ಯಾರೆಕ್ಟರ್. ಕುದಿ, ಸಂಕಟಪಡು. ಪ್ರಿಡಿಕಮೆಂಟ್. ಜ್ಯೋತಿ, ಬೆಳಕು, ದೀಪ. ಹಣತಿ, ಲೈಟ್, ಲುಮಿನರಿ. ಪ್ರಭು, ರಾಜ, ಯಜಮಾನ, ಒಡೆಯ, ಲಾರ್ಡ್, ಹೆಡ್, ಓನರ್, ಮಾಸ್ಟರ್. ದಿಸ್ ಟೈಪ್ ಕಮಿಂಗ್ ಪ್ರಭು. ಬಂಗಾರ, ಚಿನ್ನ, ಗೋಲ್ಡ್. ಮಧ್ಯಾಹ್ನ, ಆಫ್ಟರ್ನೂನ್. ರೊಕ್ಕ, ಹಣ, ದುಡ್ಡು, ಮನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ. ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ? ತಾಯಿ ತನ್ನ ಮಗು ಆಚಾರ, ಮಾತು ಮತ್ತು ನೀತಿ ಎಂಬ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ. ತಾಯಿ ತನ್ನ ಮಗನು ಯಾವ ಗುಣಗಳಿಂದ? ದ ಮದರ್ ಮಾँ अपने बेटे को कौन से क्वालिटी, गुण मीन्स क्वालिटी, ಒಡೆಯನಾಗಬೇಕು, ಓನರ್, ಮಾಸ್ಟರ್ होना चाहती है. ಬಯಸುತ್ತಾಳೆ, ಚಾಹತಿ है. ತಾಯಿ ತನ್ನ ಮಗು ಆಚಾರ means good character. ಮಾತು, talking ability. ಮತ್ತು ನೀತಿ means here policy, justice. These are characters will be. He is the master of these are characters. ಸೆಕೆಂಡ್ ಒನ್. ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. इस संसार को जनपद फ्लोक सॉन्ग्स आने वाले किसको कंपेयर किए हैं? ಹೋಲಿಸಿದ್ದಾರೆ ಮೀನ್ಸ್ ಕಂಪೇರ್. ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. ಸಾಗರ मीन्स हियर ओशियन. उतने बड़े ओशियन को कंपेयर किए हैं. संसार मीन फैमिली, पूरा दुनिया. संसार हिंदी में संसार कहते हैं, दुनिया. इसको फैमिली के हिसाब से भी आ जाता है. ಥರ್ಡ್ ಒನ್. ಈಜಬಲ್ಲವನಿಗೆ ಸಂಸಾರ ಎಂಬ ಸಾಗರ ಹೇಗೆ ಕಾಣಿಸುತ್ತದೆ? ಈಜಬಲ್ಲವನಿಗೆ ಸಂಸಾರವೆಂಬ ಸಾಗರ ಎದೆಯುದ್ದ ಇರುವಂತೆ ಕಾಣಿಸುತ್ತದೆ. इस संसार में जीने वाले को, चल के आगे बढ़ने वाले को और संसार को लेकर अच्छे नाम करने वाले को कैसा लगता है? इस संसार में जीने वाले को, कामयाबी इंसान को जैसा दरिया में, समुंदर में जितना भी जाओ अपने चेस्ट तक पानी रहता है, उसी तरह इस संसार में जीने वाले को. और फोर्थ वन. ಸಂಸಾರ ಎಂಬ ಸಾಗರದಲ್ಲಿ ಈಜುವುದು ಎಂದರೇನು? यानी कि कैसी ज़िंदगी करना इस संसार में का मतलब क्या है? ಸಂಸಾರದಲ್ಲಿ ಕಷ್ಟ, ಸುಖ, ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಸಂಸಾರವೆಂಬ ಸಾಗರಕ್ಕೆ ಹೋಲಿಸಲಾಗಿದೆ. ಸಂಸಾರದಲ್ಲಿರುವ ಕಷ್ಟ ಸುಖ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಸಂಸಾರ
ಅರ್ಥವನ್ನು ಕೊಡಲಾಗಿದೆ. इस संसार में सुख दुख एनी डिफ़िकल्टीज हैप्पी प्रॉब्लम्स विल बी फेसिंग उसको कहते हैं ईज़ूदू. ईज़ूदू मीन्स स्विमिंग करके आगे जाना, आगे पूरा ऊंचा नाम करना. ಜನಪದರ ಪ್ರಕಾರ ಜನರೆಂಬ ನೆಂಟರಾಗುವುದು ಯಾವಾಗ? ಜನಪದರ ಪ್ರಕಾರ ಜನರೆಲ್ಲ ನೆಂಟರಾಗುವುದು ಕೈಯಲ್ಲಿ ಹಣವಿದ್ದಾಗ, ಆಗ ಎಲ್ಲರೂ ನೆಂಟರಾಗುತ್ತಾರೆ. जनपदों के हिसाब से, फ्लोक सॉन्ग्स के हिसाब से बहुत सारे रिश्तेदार ख़ास हो जाते हैं, करीब आ जाते हैं. कब? जब इंसान के पास पैसा शोहरत रहता है और सुख रहता है, तब सब लोग करीब आते हैं बोल के इस वाक्य में बोले. ಡೈರೆಕ್ಟ್ಲಿ ಬಿಗ್ ಕ್ವಶನ್ ಆನ್ಸರ್. 3-4 ವಾಕ್ಯದಲ್ಲಿ ಉತ್ತರಿಸಿ ಕೆಳಗಿನ ಪ್ರಶ್ನೆ. ತಾಯಿ ತನ್ನ ಮಗು ಯಾವ ಗುಣಗಳಿಂದ ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ? ತಾಯಿ ತನ್ನ ಮಗು ಯಾವ ಗುಣಗಳಿಂದ ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ? ತಾಯಿ ತನ್ನ ಮಗುವಿನ ಒಳ್ಳೆಯ ನೀತಿಯುತ ಮಾತುಗಳಿಂದ ರಾಜನಂತೆ ಬಾಳಬೇಕು, ಹಾಗೆ ಮಾತಿನಲ್ಲಿ ಚೂಡಾಮಣಿ, ಎಲ್ಲರಿಗೂ ಮಾದರಿಯಂತೆ ಜಗಕ್ಕೆ ಜ್ಯೋತಿಯಾಗಿರಬೇಕು ಎಂದು ಬಯಸುತ್ತಾಳೆ. माँ अपने बच्चों की कैरेक्टर गुना कैसा रहना चाहती है बल्कि इधर क्वेश्चन मार्क में पूछ रहे हैं. ತಾಯಿ ತನ್ನ ಮಗುವಿನ ಒಳ್ಳೆಯ ನೀತಿಯುತ ಮಾತುಗಳಿಂದ, ನೀತಿಯುತ मीन्स हियर जस्टिस बातों से, ಒಳ್ಳೆಯ अच्छे गुड जस्टिस पॉलिसी बातों से ರಾಜನಂತೆ ಬಾಳಬೇಕು. ರಾಜ मीन्स किंग के जैसा ही ಜಿಂದಗಿ करना है. ಹಾಗೆ ಮಾತಿನಲ್ಲಿ ಚೂಡಾಮಣಿ, ಎಲ್ಲರಿಗೂ ಮಾದರಿಯಂತೆ. ಹಾಗೆಯೇ ಮಾತಿನಲ್ಲಿ ಚೂಡಾಮಣಿ. मातिनल्ली चूड़ामणि. चूड़ामणि मीन्स ये बहुत बड़ा कीमती हीरा है, कॉरल्स है जो किरीट में लगाया जाता है राजा के, उसी को चूड़ामणि बोलते हैं. ಎಲ್ಲರಿಗೂ ಮಾದರಿಯಂತೆ ಜಗಕ್ಕೆ ಜ್ಯೋತಿಯಾಗಿರಬೇಕು, सबके लिए एग्जाम्पल जैसा रहना है. सेकेंड वन क्वेश्चन. ಜನಪದರು ಸಂಸಾರವನ್ನು ಸಾಗರಕ್ಕೆ ಏಕೆ ಹೋಲಿಸಿದ್ದಾರೆ? फ्लोक सॉन्ग वाले इस दुनिया को, संसार, फैमिली को, संसार को क्यों ओशियन से ಕಂಪೇರ್ किए हैं? ಜೀವನ ಕೇವಲ ಸುಖವನ್ನು ಹೊಂದಿರದೆ ಸುಖ ದುಃಖ ಕಷ್ಟ ನಷ್ಟಗಳು ಹಾಗೂ ಅನೇಕ ಸಮಸ್ಯೆಗಳಿಂದ ಕೂಡಿದೆ. ಹಾಗಾಗಿ ಇವನ್ನೆಲ್ಲ ಯಾರು ಎದುರಿಸಿ ಮುಂದೆ ಬರುತ್ತಾನೆ ಅವನೇ ಶ್ರೇಷ್ಠವೆಂದು ಜನಪದರು ಈ ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ. इस ज़िंदगी में, इस लाइफ में जो भी सुख दुख को, इस लाइफ में सुख दुख को, हैप्पी अनहैप्पी, कष्ट नष्ट, डिफ़िकल्टी, लॉस, नुकसान जो भी होने दो, इस सारे प्रॉब्लम को फेस करके आगे बढ़ता है, उसी को श्रेष्ठ माना जाता है. उसी को श्रेष्ठ माना जाता है. थर्ड वन क्वेश्चन. ಓದಿನ ಮಹತ್ವವನ್ನು ಜನಪದರು ಯಾವ ರೀತಿ ತಿಳಿಸಿದ್ದಾರೆ? एजुकेशन क्वालिफिकेशन को किस तरह इम्पोर्टेंट बोल के फ्लोक सॉन्ग वाले बोले हैं. ಜನಪದ ಯಾರು ಒಳ್ಳೆಯ ಶಿಕ್ಷಣ ಪಡೆದು ವಿದ್ಯಾವಂತನಾಗಿ ಒಳ್ಳೆಯ ಉದ್ಯೋಗ ಹೊಂದುತ್ತಾನೆ, जो इंसान अच्छा एजुकेशन पाके एजुकेटेड होता है और अच्छी उम्दा जॉब पाता है और गुड पोजीशन पाता है,
ಆಗ ಆರ್ಥಿಕ ಜೀವನ ಸುಖಕರವಾಗಿ ನಡೆಸಿ ತನಗೆ ಬಂದ ಪ್ರತಿಯೊಂದು ಕಷ್ಟವನ್ನು ನಿವಾರಿಸಿಕೊಳ್ಳುತ್ತಾನೆ. जब जो भी तकलीफ आता है, आर्थिक मीन्स इकोनॉमिकली, जब इकोनॉमिकली जो भी प्रॉब्लम आता है उसको फेस कर सकता है. आर्थिक मीन्स इकोनॉमिक, घर में कुछ भी प्रॉब्लम आने का, संसार में लेना देने के लिए कुछ पैसा नहीं रहता है, तो ये सब आर्थिक में आ जाता है. इकोनॉमिक कंडीशन इज गुड, एवरीथिंग विल बी गुड. ಕೆಳಗಿನ ಪ್ರಶ್ನೆಗಳನ್ನು 8-10 ವಾಕ್ಯದಲ್ಲಿ ಉತ್ತರಿಸಿ. ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರದು ಎನ್ನುವ ಮಾತು ಜನಪದರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ? ಜೋ खुशी के वक्त रहते हैं इंसान, जो तकलीफ कष्ट मीन्स प्रॉब्लम फेस करते हो, क्रूएल टाइम के टाइम नहीं रहते बोल के किस तरह से एक्सप्लेन किए हैं. ಉಂಡುವಾಗ ಉಡುವಾಗ ಜನರೆಲ್ಲರೂ ನೆಂಟರು ಎಂದರೆ ಕೈಯಲ್ಲಿ ಹಣವಿದ್ದು ಶ್ರೀಮಂತಿಕೆಯ ಜೀವನ ನಡೆಸುವಾಗ ಎಲ್ಲರೂ ನಮ್ಮ ಸ್ನೇಹವನ್ನು ಬಯಸುತ್ತಾರೆ. ಸ್ನೇಹಿತರು, ಸಂಬಂಧಿಕರು, ಬಂಧು ಬಳಗದವರೆಲ್ಲ ಸಂಬಂಧವನ್ನು ಬಯಸುತ್ತಾರೆ. जब खाते पीते वक्त और जब इंसान के पास पैसा रहता है और अमीर रहता है, खुशहाली रहती है, सभी लोग, दोस्त लोग, भाई बंधु लोग सब साथ में रहते हैं. ನಂತರ ಅದೇ ಶ್ರೀಮಂತಿಕೆ ನಮ್ಮ ಕೈ ಬಿಡುವಾಗ ಎಲ್ಲರೂ ಕೂಡ ನಮ್ಮಿಂದ ದೂರ ಸರಿಯುತ್ತಾರೆ. वही जो खुशहाली पैसे वाली ज़िंदगी चले जाती है तो सब लोग दूर चले जाते हैं. ನಮ್ಮ ಕೈ ಬಿಡುತ್ತಾರೆ ಆಗ ಅವರು ಬಡತನದ ಬವಣೆ ಸಹಿಸಲಾಗದೆ काड़ा पालागुत्तारे. जब उनको मुश्किल को फेस करने नहीं होता है, सब कुछ छोड़ के संन्यास ले जा सकते हैं. ಶ್ರೀಮಂತಿಕೆ ಇದ್ದಾಗ ಅಷ್ಟೇ ಸಂಬಂಧ ಹೊಂದುವವರು ಕಷ್ಟ ಕಾಲದಲ್ಲಿ ಯಾರೂ ಸಹಕಾರ ಬಯಸಲಾರು ಎಂದು ಜನಪದರು ಹೇಳುತ್ತಾರೆ. जब अमीरी रहती है तो सब कुछ रहता है, जब गरीबी आ जाते है कोई नहीं रहता है. सुख में रहते हैं, दुख के वक्त कोई नहीं रहता है बोल के इधर फ्लोक डांस जो जनपदर हैं उसको एक्सप्लेन किए हैं, बहुत ही अच्छा एक्सप्लेन किए हैं. ಸಂದರ್ಭದೊಡನೆ ವಿವರಿಸಿ. ಹೂ ಸೆಡ್ ದಿಸ್ ಟು ಹೂಮ್? ಜ್ಯೋತಿಯ ಆಗು ಜಗಕ್ಕೆಲ್ಲ. ಜ್ಯೋತಿಯ ಆಗು ಮೀನ್ಸ್ ಜಸ್ಟ್ ಲೈಕ್ ಎ ಬುದ್ಧ, ಇಟ್ ಈಸ್ सब ವರ್ಡ್ ಮೇ ಉಜಾಲ, ಲುಮಿನಸ್ ಫಾರ್ ವರ್ಡ್. ಈ ವಾಕ್ಯವನ್ನು ಜನಪದರು ಬರೆದಿರುವ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. इस वाक्य को जनपदरों लिखे हुए ज्योति ಆಗು ಜಗಕ್ಕೆಲ್ಲ बोलने के पोयम से लिया गया है. ಸಂದರ್ಭ: ಈ ಮಾತು ತಾಯಿ ತನ್ನ ಮಗುವಿನ ಗುಣಗಳಾದ ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಎಂದು ಈ ಮೇಲಿನ ಮಾತು. जब माँ अपने बेटे को अपनी क्वालिटी अच्छी बनाओ, गुण मीन्स क्वालिटी को, जब आचार गुड कैरेक्टर, आचार बोले तो गुड कैरेक्टर में किंग होना है, और नीति के प्रभु आगो, नीति मीन्स जस्टिस में ओनर होना है, मास्टर होना है. और चूड़ामणि मीन्स जैसा ही कॉरल्स यूज़ करते हैं एक क्रिकेट के अंदर, उस तरह उम्दा क्वालिटी का इंसान रहना है, होना है बोलते वक्त ये सेंटेंस आया है. ಸೆಕೆಂಡ್ ಒನ್, ಬಂಗಾರ ನಿನಗೆ ಸ್ಥಿರವಲ್ಲ. ಬಂಗಾರ ನಿನಗೆ ಸ್ಥಿರವಲ್ಲ बोले तो गोल्ड तुझे कायम का नहीं. ಸ್ಥಿರ मीन्स परमानेंट का नहीं.
ಈ ವಾಕ್ಯವನ್ನು ಜನಪದ ಬರೆದು ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಎಂಬ ಪದದಿಂದ ಆರಿಸಲಾಗಿದೆ. इस वाक्य को जनपद रुजल के ज्योति ಹಾಗೂ ಜಗಕ್ಕೆಲ್ಲ बोलने के पोएम से लिया गया है. ಸಂದರ್ಭ: ಜನರಿಗೆ ಶ್ರೀಮಂತಿಕೆ ಬಂದಾಗ ಅವರು ಅಹಂಕಾರದಿಂದ ಬಡ ಜನರನ್ನು ಹೀಯಾಳಿಸಬಾರದು, ಯಾಕೆಂದರೆ ಶ್ರೀಮಂತಿಕೆ ಸ್ಥಿರವಲ್ಲ ಎನ್ನುತ್ತಾ ಜನಪದರು ಈ ಮಾತನ್ನು ಹೇಳುತ್ತಾರೆ. जब अमीरी आ जाती है तो गरीबों को भूल जाते हैं. कुछ लोग भूल जाते हैं. भूलना नहीं है. ये जो अमीरी है कायम वक्त के लिए नहीं, ये चला जाता है. बोलते वक्त इस वाक्य आया है, बंगारवु निनगे स्थिरवल्ल. अमीरी तुझे कायम की नहीं, चले जाने वाली है. It is not a permanent, it is a movable. ಕೆಳಗೆ ನೀಡಿದ ಪದಗಳನ್ನು ಗ್ರಾಂಥಿಕ ರೂಪ ಬರೆಯಿರಿ. ಭಯಬೇಡ, ಡೋಂಟ್ ಬಿ ಅಫ್ರೈಡ್. ಭಯಬೇಡ, ಡರ್ನಾ ಮತ್. ಹೊರಳುವುದು, ಹೊರಳುವುದು. ಟು ಲೀವ್, ಚಲೆ ಜಾನ. ರಾಜ್ಯ, ಸಾಮ್ರಾಜ್ಯ, ಎಂಪೈರ್, ಸಾಮ್ರಾಜ್ಯ. ನಮಗೆ, ಫಾರ್ ಅಸ್, ಹಮಾರೆ ಲಿಯೆ. ಕೆಳಗೆ ನೀಡಿದ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಅದನ್ನು ಪ್ರಭು, ಲಾರ್ಡ್. ಸೇವಕ, ಸರ್ವೆಂಟ್. ಸ್ಥಿರ, ಪರ್ಮನೆಂಟ್. ಇಮ್ಮೂವೇಬಲ್, ಅಸ್ಥಿರ, ಮೂವೇಬಲ್. ನೀತಿ, ಪಾಲಿಸಿ. ಜಸ್ಟಿಸ್, ಅನೀತಿ, ಇನ್ಜಸ್ಟಿಸ್. ಆಚಾರ, good character. Anachara, bad character. And ungodly. ಬಡತನ, ಪೂರ್. ಶ್ರೀಮಂತ, ರಿಚ್. ಕೆಳಗೆ ನೀಡಿದ ಪದವನ್ನು ಬಿಡಿಸಿ ಬರೆಯಿರಿ. ಹಡೆದ ಪ್ಲಸ್ ಅವ್ವ, ಹಡೆದವ್ವ. ಹಡೆದವ್ವ ಮೀನ್ಸ್ ಮದರ್. ಜಗಕ್ಕೆ ಪ್ಲಸ್ ಎಲ್ಲ, ಜಗಕ್ಕೆಲ್ಲ, ವರ್ಡ್. ಸಂಸಾರ ಪ್ಲಸ್ ಎಂಬುದು, ಸಂಸಾರವೆಂಬುದು, ಫ್ಯಾಮಿಲಿ, ದುನಿಯಾ. ಎದೆಯ ಪ್ಲಸ್ ಉದ್ದ, ಎದೆಯುದ್ದ, ಚೆಸ್ಟ್. ಎಷ್ಟು ಪ್ಲಸ್ ಎಂದು, ಎಷ್ಟುಂಡರೆಂದು. ಮಕ್ಕಳು ಪ್ಲಸ್ ಇದ್ದರೆ, ಮಕ್ಕಳಿದ್ದರೆ, ಚಿಲ್ಡ್ರನ್. ಒಡ ಪ್ಲಸ್ ಹುಟ್ಟಿದ, ಒಡ ಹುಟ್ಟಿದಣ್ಣ, ಸಿಬ್ಲಿಂಗ್. ಕೆಳಗಿನ ಪದದ ಸಮಾನಾರ್ಥಕ ಪದ ಬರೆಯಿರಿ. ಅರಸ, ರಾಜ, ಒಡೆಯ, ಪ್ರಭು, ಕಿಂಗ್. ಕಂದ, ಮಗು, ಶಿಶು, ಸನ್. ಹಂಗಿಸು, ಹೀಯಾಳಿಸು, ನಿಂದಿಸು, ಕೀಟಲೆ, ಮಿಕ್ಕಿ. ಬಂಗಾರ, ಚಿನ್ನ, ಕನಕ, ಗೋಲ್ಡ್. ಅಡವಿ, ಕಾಡು, ಅರಣ್ಯ, ವನ, ಫಾರೆಸ್ಟ್. ಸಾಗರ, ಸಮುದ್ರ, ಓಷಿಯನ್. ಥ್ಯಾಂಕ್ ಯು.